ಈಗ ಕೋಲ್ಡೆಸ್ಟ್ ಸಿಟಿ ಬಗ್ಗೆ ಮಾತಾಡಿದ್ರಿ, ಮತ್ತು ಹಾಟೆಸ್ಟ್ ಪ್ಲೇಸ್ಗೂ ಕೂಡ ಹೋಗಿದ್ದೆ ಅಂತ ಹೇಳಿದ್ರಿ. ಅಲ್ಲಿನ ಪ್ರಿಪ್ರೇಷನ್ ಹೇಗಿತ್ತು, ಅಲ್ಲಿ ಹೇಗೆ ಹೋಗಿದ್ರಿ ಅಂತ? ಹಾಟೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಇರೋದು ಗಂದೋಮ್ ಮಿರಿಯನ್ ಅಂತ ಇರಾನಲ್ಲಿ. ಇದಕ್ಕೆ ಹೋಗೋದು ಬಹಳ ಕಷ್ಟ. ಕೆರ್ಮಾನ್ ಡೆಸರ್ಟ್, ಲೂತ್ ಡೆಸರ್ಟ್ ಅಂತಿದೆ. ಅಲ್ಲಿ ಒಬ್ರು ಯಾರೋ ಅಲ್ಲಿ ಲೋಕಲ್ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು. ಅವ್ರ ಜೊತೆಗೆ ಹೆಂಗೆ ಹೋಗ್ಬೇಕು ಅಂದರೆ ಟಯರ್ದು ಏರ್ ಪ್ರೆಷರ್ನ 50% ಮಾಡ್ಕೋಬೇಕು. ಅದಾದಮೇಲೆ ಪ್ರತಿ 15 ನಿಮಿಷಕ್ಕೆ ತಲೆ ಮೇಲೆ ಅರ್ಧ ಲೀಟರ್ ನೀರು ಸುರ್ಕೋಬೇಕು. ಆಮೇಲೆ ತಲೆಗೆ ಪೇಟಾಗಿಟ್ಟಿರಬೇಕು. ಅದಾದಮೇಲೆ ಫ್ಯೂಯಲ್ ಎಲ್ಲ ಎಕ್ಸ್ಟ್ರಾ ತೊಗೊಂಡೋಗ್ಬೇಕು. ಫೋನ್ ಇಲ್ಲ, ಇಂಟರ್ನೆಟ್ ಇಲ್ಲ, ಸ್ಯಾಟಲೈಟ್ ಫೋನ್ ಏನೂ ವರ್ಕ್ ಆಗಲ್ಲ ಅಲ್ಲಿ. ಅಲ್ಲಿ ಹೆಂಗೆ ಎಷ್ಟು ಬಿಸಿಲಿರುತ್ತೆ ಅಂದರೆ, ಬೆಳಗ್ಗೆ ಕಲ್ಲಿನ ಕಲರು ಹಸಿರಿದ್ರೆ ಮಧ್ಯಾಹ್ನಕ್ಕೆ ಕಪ್ಪಾಗಿರುತ್ತೆ, ಸಂಜೆ ಅಷ್ಟೊತ್ತಿ ಆ ಕಲರ್ ಚೇಂಜ್ ಆಗ್ತಿರುತ್ತೆ ಬಿಸಿಲಿಗೋಸ್ಕರ. ಯಾಕೆಂದರೆ ಅವೆಲ್ಲ ವಾಲ್ಕ್ಯಾನಿಕ್ ಝೋನ್ಸು. ನೀವು ಪ್ರಕೃತಿಯ ಕೆಲವು ಜಾಗಗಳನ್ನ ನೋಡಿದಾಗ ಇದು ಹಿಂಗೂ ಇದೆಯಾ, ಈ ಥರನೂ ಇದ್ದಾರಾ ಜನ, ಈ ಥರನೂ ಜಾಗಗಳಿದೆಯಾ, ನಮಗೆ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ. ಸೊ ಈ ಥರ ಜಾಗಕ್ಕೆ ಹೋದಾಗ, ಗಂದೋಮ್ ಮೆರಿಯನ್ಗೆ ಹೋದಾಗ ನೋಡಿ, ಅಲ್ಲಿ ಹೈಯೆಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ +70. ನಮಗೆ ಇಲ್ಲಿ ಒಂದು 35 ಆಯಿತು ಅಂತ ಅಂದ್ರೆ ತಡೆಯೋಕ್ಕಾಗಲ್ಲ. ಹೌದು, +70ಲಿ ಬದುಕ್ತಾರೆ. ಆದರೆ ಅಲ್ಲಿ ಜನ ಇಲ್ಲ, ಅದು ಅನ್ಹ್ಯಾಬಿಟೆಡ್ ಪ್ಲೇಸು. ಇನ್ನೊಂದು ಜಾಗ ಇದೆ, ಯಾವುದು ದನೈಕಲ್ ಡಿಪ್ರೆಷನ್, ಇಥಿಯೋಪಿಯಲ್ಲಿ. ಇಲ್ಲಿ +60ಲಿ ಜನ ಬದುಕ್ತಾರೆ. ಅವ್ರ ಜೊತೆಗೆ ಬದುಕಿದ್ದು, ಅವ್ರೇನು ಊಟ ಮಾಡ್ತಾರೆ. ಆಮೇಲೆ ನೋಡಿ, ಒಂದ್ಸಲ ಯೋಚನೆ ಮಾಡಿ ಅವ್ರ ಲೈಫ್ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಅಂತ. ಬೆಳಗ್ಗೆ ಹೊತ್ತು ಹೆಣ್ಣು ಮಕ್ಕಳು ಕತ್ತೆ ಮೇಲೆ 2 ಬಕೆಟ್ ಕಟ್ಕೋತಾರೆ, ಪ್ಲಾಸ್ಟಿಕ್ ಬಕೆಟು. 50-40 ಕಿಲೋಮೀಟರ್ ಹೋಗ್ಬೇಕು ನೀರು ತರೋದಕ್ಕೆ. ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ. ನಾವು ತುಂಬ ಲಕ್ಕಿ ಅಂತ ಹೇಳ್ಬೋದು ಇನ್ನಿನವರು. ಅದಕ್ಕೆ ನಾವು ಹೇಳೋದು, ನೀರು ನುಡಿಸ್ಬೇಕು. ನಮ್ಗೆ ಇವೆಲ್ಲ ಹೋದಾಗ ಗೊತ್ತಾಗುತ್ತೆ ಒಂದೊಂದು ಹನಿಯ ಮಹತ್ವ. ಅಂಥ ಜನಗಳನ್ನ ಕಣ್ಣಲ್ಲಿ ನೀರು ಬಂತು ನನಗೆ ನೋಡ್ತಾ ಅವ್ರನ್ನ. ಅವ್ರು ಊಟ ಮಾಡೋದನ್ನ ನೀವು ನೋಡ್ಬಿಟ್ರೆ ನನಗೆ ಆಗ್ತಾಯಿಲ್ಲ. ಅವ್ರು ಊಟ ಮಾಡ್ತಾರೆ, ಆ ಊಟಗಳು ನೋಡೋಕ್ಕಾಗಲ್ಲ ನನಗೆ.